ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವರು ನೋಡ್ಲಿಕ್ಕೆ ಹುಡುಗರ ರೀತಿ ಕಾಣ್ತಾರೆ, ಆದ್ರೆ ಅಸಲಿಗೆ ಇವರು ಹುಡುಗಿಯರು. ಹಾಡ ಹಗಲೇ ಮನೆಗಳಿಗೆ ಕನ್ನ ಹಾಕಿದ್ದ ಹುಡುಗಿಯರ ಗ್ಯಾಂಗ್ ಇದೀಗ ಅಂಧರಾಗಿದೆ. ಹುಡುಗರ ರೀತಿ ಡ್ರೆಸ್ ಮಾಡಿಕೊಂಡು ಓಡಾಡ್ತಾ ಇದ್ದ ಖತರ್ನಾಕ ಲೇಡಿ ಗ್ಯಾಂಗ್ ಇದೀಗ ಅರೆಸ್ಟ್ ಆಗಿದೆ. ಇದರ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ಲಭ್ಯ. ನಮ್ಮ ನವಕರ್ನಾಟಕ ಟಿವಿಗೆ ಲಭ್ಯವಾಗಿರುವಂತದ್ದು ಕಳ್ಳತನ ಮಾಡಲು ಬಂದ ಖತರ್ನಾಕ್ ಕಳ್ಳಿಯರ ಕೃತ್ಯದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಂಪಿಗೆಹಳ್ಳಿ ಪೊಲೀಸರಿಂದ ಶಾಲು ನೀಲು ಎಂಬ ಖತರ್ನಾಕ್ ಲೇಡಿ ಗ್ಯಾಂಗ್ ಅರೆಸ್ಟ್ ಮಾಡಲಾಗಿದೆ. ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದವರ ಬಂಧನ. ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಇದೇ ಕಳೆದ 13ರಂದು ಸಂಗಮೇಶ್ ಎಂಬುವರ ಮನೆಯಲ್ಲಿ ಕಳ್ಳತನವಾಗಿತ್ತು. ಯಲಹಂಕ ಬಳಿ ಅಗ್ರಹಾರ ಲೇಔಟ್ನಲ್ಲಿನ ಮನೆಯಲ್ಲಿ ಕಳ್ಳತನವಾಗಿತ್ತು. ಮನೆ ಮಾಲೀಕ ಹೊರ ಹೋಗಿದ್ದ ವೇಳೆ ಕೃತ್ಯ ಎಸಗಿದ್ರು ಕಳ್ಳರು. ಆಟೋ ಚಾಲಕ ಸಂಗಮೇಶ್ ಮನೆಗೆ ವಾಪಸ್ ಬಂದು ನೋಡಿದಾಗ ಕೃತ್ಯ ಬೆಳಕಿಗೆ ಬಂದಿತು. ಕೂಡಲೇ ಆಟೋ ಚಾಲಕ ಸಂಗಮೇಶ್ ಸಂಪಿಗೆಹಳ್ಳಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಮಾಹಿತಿ ಆಧರಿಸಿ ಸಿಸಿಟಿವಿ ಪರಿಶೀಲನೆ ವೇಳೆ ಇದು ಕಳ್ಳಿಯರ ಕೃತ್ಯ ಅಂತ ಬೆಳಕಿಗೆ ಬಂದಿದೆ. ಸಿಸಿಟಿವಿ ಆಧರಿಸಿ ಹಾಗೂ ಬೈಕ್ ನಂಬರ್ ಸಹಾಯದಿಂದ ಇದೀಗ ಲೇಡಿ ಗ್ಯಾಂಗ್ ಅರೆಸ್ಟ್ ಮಾಡಲಾಗಿದೆ. ಬಂಧನ ಮಾಡಿ ಠಾಣೆಗೆ ಕರೆತಂದಾಗ ಅವರು ಹುಡುಗರಲ್ಲ, ಹುಡುಗಿಯರು ಅಂತ ಗೊತ್ತಾಗಿದೆ. ವಿಶೇಷ ಅಂದ್ರೆ ಈ ಕಳ್ಳಿಯರನ್ನ ನೋಡಿದ್ರೆ ಹುಡುಗರ ರೀತಿ ಕಾಣ್ತಾರೆ, ಆದ್ರೆ ಅಸಲಿಗೆ ಇವರು ಹುಡುಗಿಯರು ಅಂತ ಗೊತ್ತಾಗಿದೆ. ಸದ್ಯ ಶಾಲು ನೀಲು ಟ್ಯಾನರಿ ರಸ್ತೆಯ ನಿವಾಸಿಗಳಾಗಿದ್ದಾರೆ. ಸದ್ಯ ಸಿಸಿಟಿವಿ ಆಧರಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕಳ್ಳತನ ಮಾಡಿದ್ದ ಚಿನ್ನಾಭರಣ ಜಪ್ತಿ ಮಾಡಿದ್ದಾರೆ. ಬೆಂಗಳೂರು ಶಿವಮೊಗ್ಗ ಹೆದ್ದಾರಿ ಚೆಲುವನಹಳ್ಳಿ ಪಕ್ಕದಲ್ಲಿ ನ್ಯೂ ಅಭಿರುಚಿ ಡಾಬಾ. ಇಲ್ಲಿ ಶುದ್ಧ ವೆಜ್ ತಿಂಡಿಗಳು ಸವಿಯಬಹುದು. ಸ್ವಚ್ಛ, ಹಸಿರು ಮತ್ತು ರುಚಿಕರ 24 ಗಂಟೆ ಸೇವೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗ ಬೇಕಾದ್ರೂ ಸೇವೆ ಲಭ್ಯ. ಮಿಸ್ ಮಾಡದೆ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ ಮತ್ತು ಇಲ್ಲಿನ ಊಟದ ರುಚಿಯನ್ನ ಅನುಭವಿಸಿ. ನ್ಯೂ ಅಭಿರುಚಿ ಡಾಬಾ, ಸ್ವಾದವು ಸುಗಂಧವು ನಿಮಗಾಗಿ. ತಪ್ಪದೇ ಭೇಟಿ ಕೊಡಿ.